ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೆನ್ನೆ ನೀವು ನೋಡಿದ್ರಿ ನನ್ನ ಸ್ಕ್ರೀನ್ ಟೈಮ್ ಎಷ್ಟೊಂದು ಜಾಸ್ತಿ ಆಗಿಬಿಟ್ಟಿತ್ತು ಅಂತ ಹೇಳಿ. ನೆನ್ನೆ ಏನಂತ ಹೇಳಿದರೆ ನಾನು ಜಸ್ಟ್ ನೋಡ್ತಾ ಇದ್ದಂಗೆ ನೋಡಿ ಅಷ್ಟೊಂದು ಜಾಸ್ತಿ ಆಗಿದ್ದನ್ನು ಓಕೆ ನಾನು ರೆಡ್ಯೂಸ್ ಮಾಡ್ಕೊಳ್ಳೇಬೇಕು, ಇದನ್ನು ಕಡಿಮೆ ಮಾಡ್ಕೊಳ್ಳೇಬೇಕು ಅಂತ ಹೇಳಿಬಿಟ್ಟು ನಾನಿವತ್ತು ಒಂದು ಸೂಪರ್ ಟ್ರಿಕ್ನ ಯೂಸ್ ಮಾಡಿಕೊಂಡು ಅದನ್ನು ಕಡಿಮೆ ಮಾಡ್ಕೊಂಡಿದ್ದೀನಿ. ಅಂದರೆ ಸ್ಕ್ರೀನ್ ಟೈಮ್ ಏನಿದೆ ಅದನ್ನು ಕಂಪ್ಲೀಟ್ಲಿ ಕಡಿಮೆ ಮಾಡ್ಕೊಂಡಿದ್ದೀನಿ. ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಹಾಗೆ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ಸೊ ಇವತ್ತು ನೀವೇನಾದರೂ ನನ್ನ ಸ್ಕ್ರೀನ್ ಟೈಮ್ ಏನಾದರೂ ನೋಡಿದ್ರೆ ನಿಜವಾಗ್ಲೂ ಶಾಕ್ ಆಗ್ತೀರಾ. ಯಾಕಂದರೆ ನಾನು ಕಡಿಮೆ ಮಾಡ್ಕೊಂಡಿದ್ದೀನಿ. ಮೊಬೈಲ್ ಇವತ್ತು ನೋಡೇ ಇಲ್ಲ ಅಂತ ಅಲ್ಲ, ಬಟ್ ನೋಡಿದ್ದೀನಿ. ಆದರೆ ಕಡಿಮೆ ಸ್ಕ್ರೀನ್ ಟೈಮ್ ಏನು 12 hours ಹೀಗೆಲ್ಲ ಇತ್ತಲ್ಲ, ಸೊ ಅದನ್ನು ಕಂಪ್ಲೀಟಾಗಿ ಕಡಿಮೆ ಮಾಡ್ಕೊಂಡಿದ್ದೀನಿ. ಸೊ ಇವತ್ತಿನ ವಿಡಿಯೋ ಯಾರು ಕಂಪ್ಲೀಟಾಗಿ ಫುಲ್ ಲಾಸ್ಟ್ವರೆಗೂ ನೋಡ್ತೀರಾ ನಿಮಗೆ ಒಂದು ಬೋನಸ್ ಟಿಪ್ ಇದೆ. ನಂತರ ಯಾರೆಲ್ಲ ಸ್ಕ್ರೀನ್ ಟೈಮ್ ಜಾಸ್ತಿ ಮಾಡ್ಕೊಂಡಿದ್ರಿ ಸೊ ನೀವು ಕೂಡ ಈಸಿಯಾಗಿ ಕಡಿಮೆ ಮಾಡ್ಕೋಬಹುದು ಡೇ ಬೈ ಡೇ ಹೋಗ್ತಾ. ಮೇನ್ ಆಗಿ ಟೈಮ್ ಟ್ರ್ಯಾಕಿಂಗ್ ಅಂತ ಹೇಳಿದರೆ ಹೇಗೆ ವರ್ಕ್ ಆಗುತ್ತೆ ಅನ್ನೋದನ್ನ ಹೇಳ್ತಾ ಹೋಗ್ತೀನಿ. ಸೊ ಏನಂತ ಹೇಳಿದರೆ, ಇವಾಗ ಫಾರ್ ಎಕ್ಸಾಂಪಲ್ ಇವತ್ತು ಬೆಳಗ್ಗೆ ಎದ್ರಿ ಅಂತ ಹೇಳಿದರೆ ಇವತ್ತಿನ ಡೇನ ಕರೆಕ್ಟಾಗಿ ಯುಟಿಲೈಸ್ ಮಾಡ್ಕೋಬೇಕು ಅಂತ ಹೇಳಿದರೆ ದಿಸ್ ಇಸ್ ದ ಬೆಸ್ಟ್ ಐಡಿಯಾ ಅಂತ ಹೇಳ್ಬೋದು. ಯಾಕಂತ ಹೇಳಿದರೆ ಇವತ್ತು ಬೆಳಗ್ಗೆ ನೀವು 7 ಗಂಟೆಗೆ ಎದ್ದಿದ್ದೀರಾ ಅಂತ ಇಟ್ಕೊಳ್ಳಿ. ಸೊ ಇವತ್ತು 7 ಗಂಟೆಗೆ ಎದ್ಬಿಟ್ಟು 7 ಗಂಟೆಯಿಂದ 8 ಗಂಟೆವರೆಗೂ ನೀವು ಬರಿಬೇಕು ಅಂತನಾದರೂ ತುಂಬ ಎಫೆಕ್ಟಿವ್ ಆಗಿ ಕೆಲಸ ಮಾಡ್ತಾ ಹೋಗ್ತೀರಾ. ಇದನ್ನು ನೀವು ಟ್ರೈ ಮಾಡಿ ಎಕ್ಸ್ಪೀರಿಯನ್ಸ್ ಮಾಡ್ತಾ ಹೋಗ್ತೀರಾ. ಹೆಂಗೆ ಅಂತ ಹೇಳಿದರೆ, ಇವತ್ತು ನಾನೇನು ಮಾಡಿದೆ, ಮಾರ್ನಿಂಗ್ ಬೇಗ ಎದ್ಬಿಟ್ಟು ಅಂದರೆ ನಾನು ಎದ್ದಿದ್ದೆ 7 ಗಂಟೆಗೆ ಎದ್ದು 7 ಗಂಟೆಯಿಂದ 8 ಗಂಟೆವರೆಗೂ ಏನೇನು ಮಾಡಿದೆ ಅದನ್ನು ಬರ್ಕೊಂಡೆ. ಸೊ ಅವಾಗ ನನಗೆ ಒಂದು ಐಡಿಯಾ ಸಿಗುತ್ತೆ, ಓಕೆ ನಾನು 1 ಅವರಲ್ಲಿ ಇಷ್ಟು ಕೆಲಸ ಮಾಡಿದ್ದೀನಿ ಅನ್ನೋಂತಹ ಐಡಿಯಾ ಸಿಗುತ್ತೆ. ಆಮೇಲೆ 1 ಅವರ್ನ ಹೇಗೆಲ್ಲ ಯೂಸ್ ಮಾಡ್ಕೋಬೇಕು ಅನ್ನೋದನ್ನ ಇನ್ನೂ ಎಫೆಕ್ಟಿವ್ ಆಗಿ ಹೇಗೆ ಯೂಸ್ ಮಾಡ್ಕೊಳ್ಳೋದು ಅನ್ನೋದು ಕೂಡ ನಮಗೆ ಅಲ್ಲೇ ಗೊತ್ತಾಗ್ತಾ ಹೋಗುತ್ತೆ. ಅಂದರೆ 1 ಅವರ್ ಫಾರ್ ಎಕ್ಸಾಂಪಲ್ ನಾನು ಫೇಸ್ ವಾಶ್ ಮಾಡಿದೆ, ಆಮೇಲೆ ಯೋಗ ಮಾಡಿದೆ, ಮೆಡಿಟೇಷನ್ ಮಾಡಿದೆ, ಹೀಗೆಲ್ಲ ನೀವು ಬರಿತಾ ಹೋದಾಗ ಓಕೆ 1 ಅವರಲ್ಲಿ ನಾವು ಇಷ್ಟೆಲ್ಲ ಮಾಡ್ಬೋದು ಅಂತ ಹೇಳಿ ನಮಗೆ ಗೊತ್ತಾಗ್ತಾ ಹೋಗುತ್ತೆ. ಸೊ ಇದು ನನಗೆ ಸ್ಕ್ರೀನ್ ಟೈಮ್ ಕಡಿಮೆ ಮಾಡ್ಕೊಳ್ಳೋಕ್ಕೆ ಹೇಗೆ ಹೆಲ್ಪ್ಫುಲ್ ಆಯಿತು ಅಂತ ಹೇಳಿದರೆ, ಸೊ ನಾನು ಡಿಸೈಡ್ ಮಾಡಿದ್ದೆ ನಾನು ಮೊಬೈಲ್ನ ಕಡಿಮೆ ಯೂಸ್ ಮಾಡಬೇಕು ಅಂತ ಹೇಳಿ. ಸೊ ಆವಾಗ ನನಗೆ ಸ್ಕ್ರೀನ್ ಟೈಮ್ ಹೆಂಗೆ ಯೂಸ್ ಆಯಿತು ಅಂತ ಹೇಳಿದರೆ, ನಾನು ಈ 1 ಅವರಲ್ಲಿ ಮೊಬೈಲ್ ಬಿಟ್ಟು ಬೇರೆ ಕೆಲಸನ ಮಾಡಬೇಕು ಅಂತ ಹೇಳಿಬಿಟ್ಟು, ಸೊ ಆವಾಗ ನಾನು ಬೇರೆ ಕೆಲಸ ಏನೇನೆಲ್ಲ ಇದೆ ಅದನ್ನು ನಾನು ಮಾಡ್ಕೊಳ್ಳೋಕೆ ಶುರು ಮಾಡಿದಾಗ ನನಗೆ ಮೊಬೈಲ್ ಕಡೆ ಕಾನ್ಸಂಟ್ರೇಟ್ ಏನಾಗುತ್ತೆ ಆಟೋಮೆಟಿಕ್ಲಿ ಕಡಿಮೆ ಆಗುತ್ತೆ. ಸೊ ಅದರಿಂದ ನಾವು ಏನು ಮಾಡ್ಬೋದು ಅಂತ ಹೇಳಿದರೆ, ಮೊಬೈಲ್ ಸ್ಕ್ರೀನ್ ಟೈಮ್ ಏನಿರುತ್ತೆ ಅದನ್ನು ಕಡಿಮೆ ಮಾಡ್ಕೊಳ್ತಾ ಬರ್ಬೋದು. ಇವತ್ತು ನಾನು ಅಷ್ಟೊಂದು ಎಫೆಕ್ಟಿವ್ ಆಗಿ ಯೂಸ್ ಮಾಡಲಿಲ್ಲ, ಅಂದರೆ 3 hours ಯೂಸ್ ಮಾಡಿದ್ದೀನಿ ಮೊಬೈಲ್ನ. ಸೊ ಅದಕ್ಕೆ ಬಟ್ ಕಡಿಮೆ ಯೂಸ್ ಮಾಡಿದ್ದೀನಿ ಅನ್ನೋ ಒಂದು ಸ್ಯಾಟಿಸ್ಫ್ಯಾಕ್ಷನ್ ನನಗಿದೆ. ಸೊ ನಾಳೆ ಇನ್ನೂ ಇದನ್ನು ಇಂಪ್ರೂವ್ ಮಾಡಿಕೊಂಡು ಇನ್ನೂ ಕಡಿಮೆ ಯೂಸ್ ಮಾಡ್ತೀನಿ ಮೊಬೈಲ್ನ. ಗೊತ್ತಾಯ್ತಲ್ಲ, ಟೈಮ್ ಟ್ರ್ಯಾಕಿಂಗ್ ಅಂತ ಹೇಳಿದರೆ ಸಿಂಪಲಾಗಿ ಹೇಳೋದು ಅಂತ ಹೇಳಿದರೆ ನಾವೇನೇನು ಮಾಡ್ತೀವಿ ಅನ್ನೋದನ್ನು ಬರ್ಕೊಳ್ತಾ ಬರೋದು. ಅಂದರೆ ಟೈಮ್ನ ಟ್ರ್ಯಾಕ್ ಮಾಡೋದು, ಈ 1 ಅವರಲ್ಲಿ ಏನೇನು ಮಾಡಿದೆ ಅಂತ ಹೇಳಿ ಬರೆಯೋದು. ಆಮೇಲೆ ನೆಕ್ಸ್ಟ್ ಮತ್ತೆ 1 ಅವರಲ್ಲಿ ಏನೇನು ಮಾಡಿದೆ ಅಂತ ಹೇಳಿಬಿಟ್ಟು 1 ಅವರ್ ಕಂಪ್ಲೀಟ್ ಆದಮೇಲೆ 5 minutes ಕೂತ್ಕೊಂಡು ಬರೆಯೋದು. ಸೊ ಅವಾಗ ನಮಗೆ 1 ಅವರ್ ಹೆಂಗೆ ಯೂಸ್ ಮಾಡಿಕೊಂಡೆ ಅನ್ನೋದು ನಮಗೆ ಗೊತ್ತಾಗ್ತಾ ಹೋಗುತ್ತೆ. 1 ಅವರಲ್ಲಿ ಮೊಬೈಲ್ ಜಾಸ್ತಿ ಯೂಸ್ ಮಾಡಿದ್ದೀನಾ, ಅಥವಾ ಏನಾದರೂ ಓದ್ಕೊಳ್ಳೋದಿದ್ರೆ ಅದನ್ನು ಓದ್ಕೊಂಡಿದ್ದೀನಾ, ಸೊ ಆಮೇಲೆ ನನ್ನ ಗ್ರೋತ್ಗೆ ಯಾವ್ದ್ಯಾವುದು ಬೆನಿಫಿಟ್ ಆಗಿರುವಂತಹ ಕೆಲಸ ಮಾಡ್ತಾ ಹೋಗಿದ್ದೀನಿ ಅನ್ನೋದು ನನಗೆ ಗೊತ್ತಾಗ್ತಾ ಹೋಗುತ್ತೆ. ಸೊ ಅದಕ್ಕೆ ಟೈಮ್ ಟ್ರ್ಯಾಕಿಂಗ್ ತುಂಬಾ ಎಲ್ಲ ಜಸ್ಟ್ ಮೊಬೈಲ್ ಅವಾಯ್ಡ್ ಮಾಡೋದಕ್ಕಂತ ಅಲ್ಲ, ಸೊ ಎಲ್ಲದಕ್ಕೂ ಕೂಡ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಟೈಮ್ ಟ್ರ್ಯಾಕಿಂಗ್ ಅನ್ನೋದು. ಫಾರ್ ಎಕ್ಸಾಂಪಲ್ ಹೆಂಗೆ ಬೇರೆ ಕೆಲಸಕ್ಕೆಲ್ಲ ಹೆಲ್ಪ್ಫುಲ್ ಆಗುತ್ತೆ ಅಂತ ಹೇಳಿದರೆ, ಇವಾಗ ನೀವು ಟೈಮ್ ಮ್ಯಾನೇಜ್ಮೆಂಟ್ ಆಗಿರ್ಬೋದು, ಟೈಮ್ ತುಂಬ ವೇಸ್ಟ್ ಮಾಡ್ತಾ ಇದ್ರೆ ತುಂಬ ಎಫೆಕ್ಟಿವ್ ವೇನಲ್ಲಿ ತುಂಬ ಚೆನ್ನಾಗಿ ಯೂಸ್ ಆಗ್ತಾ ಹೋಗುತ್ತೆ. ಅಂದರೆ ನೀವು ಟೈಮ್ ಟ್ರ್ಯಾಕ್ ಮಾಡ್ತಾ ಬಂದರೆ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ ಟೈಮ್ ಎಲ್ಲಿ ನಾನು ವೇಸ್ಟ್ ಮಾಡ್ತಾ ಇದ್ದೀನಿ ಅನ್ನೋದು ತುಂಬ ಚೆನ್ನಾಗಿ ಗೊತ್ತಾಗುತ್ತೆ ನೀವು ಟೈಮ್ ಟ್ರ್ಯಾಕ್ ಮಾಡೋದ್ರಿಂದ. ಸೊ ಆಮೇಲೆ ನೀವು ಮೆಮೊರಿ ಪವರ್ ಕೂಡ ಜಾಸ್ತಿ ಆಗುತ್ತೆ. ಅಂದರೆ ಆ 1 ಅವರಲ್ಲಿ ನೀವು ಏನೇನು ಮಾಡಿದ್ದೀರಾ ಅನ್ನೋದು ನೋಟ್ ಮಾಡಿಕೊಂಡ್ರೆ ಸೊ ನಿಮಗೆ ಅಲ್ಲೇ ಗೊತ್ತಾಗ್ಬಿಡುತ್ತೆ ನಾನು ಏನೇನು ಕೆಲಸ ಈ 1 ಅವರಲ್ಲಿ ಮಾಡಿದ್ದೆ ಅನ್ನೋದು ಒಂದ್ಸಲ ರೀಕಾಲ್ ಮಾಡ್ದಂಗೆ ಆಗುತ್ತೆ ಮೈಂಡಿಗೆ. ಸೊ ಅದಕ್ಕೆ ಮೆಮೊರಿ ಪವರ್ ಕೂಡ ಜಾಸ್ತಿ ಆಗುತ್ತೆ. ನೀವು ಸ್ಟೂಡೆಂಟ್ ಆಗಿದ್ರು ಕೂಡ, ಆಮೇಲೆ ನೀವು ಜಾಬ್ಗೆ ಹೋಗ್ತಿದ್ರು ಕೂಡ, ಏನೇ ಒಂದು ಕೆಲಸದಲ್ಲಿ ಇದ್ರೂ ಕೂಡ ನಿಮ್ಮ ಒಂದು ವರ್ಕ್ನ ತುಂಬ ಇನ್ನೂ ಎಫೆಕ್ಟಿವ್ ಆಗಿ ತುಂಬ ಚೆನ್ನಾಗಿ ಮಾಡ್ಕೊಳ್ಳೋಕ್ಕೆ ಈ ಟೈಮ್ ಟ್ರ್ಯಾಕಿಂಗ್ ಅನ್ನೋದು ತುಂಬಾ ಯೂಸ್ಫುಲ್ ಆಗುತ್ತೆ. ಈ ಒಂದು ಟ್ರಿಕ್ನ ಯೂಸ್ ಮಾಡ್ಕೊಂಡು ನೋಡಿ, ತುಂಬ ಚೆನ್ನಾಗಿ ನಿಮ್ಮ ಒಂದು ವರ್ಕ್ನ ತುಂಬ ಪ್ರೊಡಕ್ಟಿವ್ ಆಗಿ ಮಾಡೋಕ್ಕೆ ಹೆಲ್ಪ್ಫುಲ್ ಆಗುತ್ತೆ. ಲಾಸ್ಟ್ ಒಂದು ಬೋನಸ್ ಟಿಪ್ ಅಂತ ಹೇಳಿದೆ. ಸೊ ಅದು ಬಂದುಬಿಟ್ಟು
ನೀವು ಮೊಬೈಲ್ ಅಂದರೆ ವೇಸ್ಟ್ ಸುಮ್ಮನೆ ಯೂಸ್ ಮಾಡ್ತಿದ್ದೀರಾ ಅಂತ ಹೇಳಿದರೆ ಈ ಒಂದು ಟ್ರಿಕ್ನ ಯೂಸ್ ಮಾಡಿ ನೋಡಿ. ಅಂದರೆ ನೀವು ಮೊಬೈಲ್ ಆನ್ ಮಾಡೋಕ್ಕೂ ಮುಂಚೆ ನಾನು ಏನಕ್ಕೆ ಯೂಸ್ ಮಾಡ್ತಾ ಇದ್ದೀನಿ, ಆಮೇಲೆ ನಾನು ಏನಕ್ಕೆ ಮೊಬೈಲ್ನ ಓಪನ್ ಮಾಡ್ತಾ ಇದ್ದೀನಿ ಅನ್ನೋದನ್ನು ಸ್ವಲ್ಪ ಯೋಚನೆ ಮಾಡಿ. ಅಂದರೆ 1 ಸೆಕೆಂಡ್ ಯೋಚನೆ ಮಾಡಿ, ಆವಾಗ ಗೊತ್ತಾಗುತ್ತೆ. ಆಮೇಲೆ ನೀವು ನಿಮಗೆ ಗೊತ್ತಿಲ್ಲದೆ ರೀಲ್ಸ್ ಸ್ಕ್ರೋಲ್ ಮಾಡ್ತಿದ್ದಾಗಲೂ ಅಷ್ಟೇ, ನೀವು 1 ಸೆಕೆಂಡ್ ಯೋಚನೆ ಮಾಡಿ. ಆವಾಗ ನಿಮಗೆ ಓಕೆ ನಾನು ವೇಸ್ಟ್ ನೋಡ್ತಾ ಇದ್ದೀನಿ ಅಂತ ಹೇಳಿಬಿಟ್ಟು ಮತ್ತೆ ಬ್ಯಾಕ್ ಬಂದುಬಿಡ್ತೀರಾ. ಸೊ ಅದಕ್ಕೆ ಏನಂತ ಹೇಳಿದರೆ ಮೊಬೈಲ್ ಓಪನ್ ಮಾಡ್ತಿದ್ದಾಗ ಆಗಿರ್ಬೋದು, ಮೊಬೈಲ್ ವಿಡಿಯೋಸ್ ನೋಡ್ತಾ ಇರುವಾಗ ಆಗಿರ್ಬೋದು, ಸೊ ನೀವು ಕಾನ್ಷಿಯಸ್ ಆಗಿ ಯೋಚನೆ ಮಾಡಬೇಕು 1 ಸೆಕೆಂಡು, ಓಕೆ ನಾನು ಏನು ಮಾಡ್ತಾ ಇದ್ದೀನಿ ಅಂತ ಹೇಳಿಬಿಟ್ಟು. ಸೊ ಅಷ್ಟು ಮಾಡಿದರೆ ಸಾಕು, ನೀವು ಮೊಬೈಲ್ನ ಆರಾಮ್ಸೆ ಅಂದರೆ ಡೇ ಬೈ ಡೇ ಹೋಗ್ತಾ ಸ್ವಲ್ಪ ಕಡಿಮೆ ಯೂಸ್ ಮಾಡ್ಕೊಳ್ತಾ ಬರ್ಬೋದು. ಸೊ ನೋಡಿದ್ರಲ್ಲ ನಾನು ಹೆಂಗೆ ಸ್ಕ್ರೀನ್ ಟೈಮ್ನ ರೆಡ್ಯೂಸ್ ಮಾಡಿಕೊಂಡೆ, ಮೊಬೈಲ್ ಜಾಸ್ತಿ ಯೂಸ್ ಮಾಡೋದನ್ನ ಕಡಿಮೆ ಮಾಡಿಕೊಂಡೆ ಅಂತ ಹೇಳಿಬಿಟ್ಟು. ಸೊ ಈ ವಿಡಿಯೋ ನಿಮ್ಗೇನಾದರೂ ಇಷ್ಟ ಆಗಿದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.